ಎಕ್ಸಾಕ್ಟ್ ಆಗಿ ಜೂನ್ 2022ರಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಸ್ಟಾಕ್ ಹೋಲ್ಡಿಂಗ್ಸ್ ಅನ್ನ 7.45% ಅಲ್ಲಿ ಇಟ್ಕೊಂಡಿದ್ರು. ಅದಾದ್ಮೇಲೆ ಸೆಪ್ಟೆಂಬರ್ 2022ರಲ್ಲಿ 7.82% ಅನ್ನ ಇಟ್ಕೊಂಡಿದ್ರು. ನೀವು ನೋಡ್ಬೋದು ನೆಕ್ಸ್ಟ್ ಒಂದೇ ಒಂದು ಕ್ವಾರ್ಟರ್ ಅಲ್ಲಿ ಅಂದ್ರೆ ಡಿಸೆಂಬರ್ 2022ರಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು 14.88% ಶೇರ್ ಹೋಲ್ಡಿಂಗ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾರೆ. 7.82% ಇಂದ 14.88% ಅಂದ್ರೆ ಆಲ್ಮೋಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ಡಬಲ್ ಆಗಿರೋದು ಈ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ ಅಲ್ಲಿ. ರೀಸೆಂಟ್ ಆಗಿ ಮಾರ್ಚ್ 2024ರ ಕ್ವಾರ್ಟರ್ ಅಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ಚೆಕ್ ಮಾಡೋದಾದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅದೇ ಶೇರ್ ಹೋಲ್ಡಿಂಗ್ ಅನ್ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. 15.17% ಅಂದ್ರೆ ಇನ್ನೂ ಸ್ವಲ್ಪ ಶೇರ್ ಹೋಲ್ಡಿಂಗ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ರೀಸೆಂಟ್ ಕ್ವಾರ್ಟರ್ ಮಾರ್ಚ್ 2024ನೇ ಇಸ್ವಿಯಲ್ಲಿ. ಇಷ್ಟು ದೊಡ್ಡ ಮೊತ್ತದಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರೋ ಸ್ಟಾಕ್ ಯಾವುದು ಗೊತ್ತಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದು ಮರಿಬೇಡಿ, ನೋಟಿಫಿಕೇಶನ್ ಆನ್ ಟೈಮ್ ಸಿಗತ್ತೆ. ನಾವು ಇವತ್ತು ಮಾತಾಡ್ತಾ ಇರೋದು ಬಂದು ಒಂದು ಬ್ಯಾಂಕಿಂಗ್ ಸ್ಟಾಕ್ ಬಗ್ಗೆ. ಈ ಬ್ಯಾಂಕಿಂಗ್ ಸ್ಟಾಕ್ ಬಂದು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಬರುತ್ತೆ, ಪ್ರೈವೇಟ್ ಬ್ಯಾಂಕ್ ಆಗಿರುತ್ತೆ. ಈ ಬ್ಯಾಂಕು 1929ರಲ್ಲಿ ಎಸ್ಟಾಬ್ಲಿಷ್ ಆಯ್ತು. ಅಟ್ ಪ್ರೆಸೆಂಟ್ 948 ಬ್ರಾಂಚಸ್ ಇದೆ, 1315 ATMs ವರ್ಕ್ ಆಗ್ತಾ ಇದೆ ಇವ್ರದ್ದು. ಅದೇ ರೀತಿ ಇವರ ಮೆಜಾರಿಟಿ ಬ್ರಾಂಚಸ್ ಬಂದು ಸೆಮಿ ಅರ್ಬನ್ ಏರಿಯಾಸ್ ಅಲ್ಲಿ ಬರುತ್ತೆ. ಯಾವುದು ಈ ಸ್ಟಾಕ್ ಅಂತ ನೋಡೋದಾದ್ರೆ ಅಟ್ ಪ್ರೆಸೆಂಟ್ ಸೌತ್ ಇಂಡಿಯನ್ ಬ್ಯಾಂಕ್ 27 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 7312 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋದು. PE ರೇಷಿಯೋ ಬಂದು 6 ಅಲ್ಲಿ ಟ್ರೇಡ್ ಆಗ್ತಾ ಇದೆ, ವಿಚ್ ಇಸ್ ವೆರಿ ವೆರಿ ಲೋ PE ರೇಷಿಯೋ ಅಂತ ಹೇಳ್ಬೋದು. ಅಟ್ರಾಕ್ಟಿವ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಕೂಡ ಹೇಳ್ಬೋದು ಅಕಾರ್ಡಿಂಗ್ ಟು PE ರೇಷಿಯೋ. 1 ಇಯರ್ ರಿಟರ್ನ್ 85% ಇದ್ರೆ ಇದು ಸೆಕ್ಟರ್ ಬಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರುತ್ತೆ. ಈ ಸ್ಟಾಕ್ದು ಸ್ಟ್ರೆಂತ್ ಮತ್ತೆ ವೀಕ್ನೆಸಸ್ ಅನ್ನ ನೋಡೋದಾದ್ರೆ ಈ ಸ್ಟಾಕ್ದು ಸ್ಟ್ರೆಂತ್ ಬಂದು ನೆಟ್ ಕ್ಯಾಶ್ ಫ್ಲೋ ಮತ್ತೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಂದು ರೈಸ್ ಆಗ್ತಾ ಇದೆ. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿಯಲ್ಲಿ ಯಾವಾಗ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸ್ಟಾಕ್ಸ್ ರೈಸ್ ಆಗುತ್ತೋ ಆ ಸ್ಟಾಕಿಗೆ ಅದೊಂದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಕಂಪನಿ ರೆಡ್ಯೂಸಿಂಗ್ ಡೆಟ್ ಅಂದ್ರೆ ಕಂಪನಿಗಿರುವಂತಹ ಸಾಲನ ತೀರಿಸ್ಕೊಳ್ತಾ ಬರ್ತಾ ಇದೆ, ಹಂತವಾಗಿ ಸಾಲ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ಕ್ರೀಸ್ ರೆವೆನ್ಯೂ ಎವ್ರಿ ಕ್ವಾರ್ಟರ್ ಫಾರ್ ದ ಫಾಸ್ಟ್ 4 ಕ್ವಾರ್ಟರ್ಸ್ ಅಂದ್ರೆ 4 ಕ್ವಾರ್ಟರ್ ಅಲ್ಲಿ ನಾವು ಚೆಕ್ ಮಾಡೋದಾದ್ರೆ ರೆವೆನ್ಯೂ ಬಂದು ಎವ್ರಿ ಕ್ವಾರ್ಟರ್ ಅಲ್ಲಿ ಕೂಡ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಪ್ರತಿಯೊಂದು ಕ್ವಾರ್ಟರ್ಗೂ ಇಂಪ್ರೂವ್ಮೆಂಟ್ ಆಗ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಸ್ಟಾಕ್ ವಿತ್ ಲೋ PE ನಾನು ಇವಾಗ ಆಲ್ರೆಡಿ ಹೇಳಿದ್ದೀನಿ. ಸ್ಟಾಕ್ ಬಂದು 10ರಿಂದ ಒಳಗಡೆ PE ರೇಷಿಯೋನಲ್ಲಿ ಟ್ರೇಡ್ ಆಗ್ತಾ ಇರೋದು. ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಇದರ PE ರೇಷಿಯೋ ಬಂದು 6ರಲ್ಲಿದೆ. ಸೊ 6 ಅಲ್ಲಿರುವಂತಹ PE ರೇಷಿಯೋ ಬಂದು ನಿಮಗೆ ಏನನ್ನ ತೋರಿಸ್ತಾ ಇರುತ್ತೆ? ಸ್ಟಾಕ್ ಸೌತ್ ಇಂಡಿಯನ್ ಬ್ಯಾಂಕ್ ಶೇರ್ ಪ್ರೈಸ್ ಅಂದ್ರೆ ಅಂಡರ್ ವ್ಯಾಲ್ಯೂಡ್ ಅಲ್ಲಿ ತೋರಿಸ್ತಾ ಇದೆ ಅಂತ ಅರ್ಥ. ಇದೊಂದು ತೀರಾ ಹೈ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಏನು ಟ್ರೇಡ್ ಆಗ್ತಾ ಇಲ್ಲ, ಲೋ ಲೆವೆಲ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಒಂದೊಳ್ಳೆ ಆಪರ್ಚುನಿಟಿ ಬೈಯರ್ಸ್ಗೆ ಅಂತ ತೋರಿಸ್ತಿರೋದು ಅಕಾರ್ಡಿಂಗ್ ಟು ಸ್ಟಾಕ್ PE. ಸೊ ನೆಕ್ಸ್ಟ್ ಬಂದು FII FBI ಇನ್ಸ್ಟಿಟ್ಯೂಷನ್ಸ್ ಇನ್ಕ್ರೀಸಿಂಗ್ ದೇರ್ ಶೇರ್ ಹೋಲ್ಡಿಂಗ್ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತಮ್ಮ ಶೇರ್ ಹೋಲ್ಡಿಂಗ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಇನ್ಕ್ರೀಸ್ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಸೊ ಇದರ ಅರ್ಥ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಈ ಸ್ಟಾಕ್ ಮೇಲೆ ಹೂಡಿಕೆನ ಮಾಡಿದ್ದಾರೆ ಅಂತ ಅರ್ಥ. ಸೊ ಈ ಸ್ಟಾಕ್ ಹೈ ಪ್ರೈಸ್ ಬಂದು 36.9, ಲೋ ಪ್ರೈಸ್ ಬಂದು 14.6 ಇದೆ ಲಾಸ್ಟ್ ಒಂದು ವರ್ಷದ್ದು. ನೀವು ನೋಡೋದಾದ್ರೆ 36.9 ವರೆಗೂ ಕೂಡ ಟ್ರೇಡ್ ಆಗಿ ಅಟ್ ಪ್ರೆಸೆಂಟ್ 27 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇರೋದ್ರಿಂದ ಒಂದೊಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಈ ಸ್ಟಾಕ್ ನಮಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದು 6.47% ಇದೆ. ಸ್ಟಾಕ್ PE ಬಂದು 6% ಇದೆ. ROE 16%, ವಿಚ್ ಈಸ್ ವೆರಿ ಗುಡ್ ಅಂತ ಕನ್ಸಿಡರ್ ಮಾಡಬಹುದು. ಅದೇ ರೀತಿ ಡಿವಿಡೆಂಟ್ ಕೂಡ ಕೊಡ್ತಾ ಇದ್ದಾರೆ. ಪೆನ್ನಿ ಸ್ಟಾಕ್ ಕಡಿಮೆ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇರೋ ಸ್ಟಾಕ್ ಅಂತ ಡಿವಿಡೆಂಟ್ ಕೊಡ್ತಾ ಇಲ್ಲ ಅಂತ ತುಂಬಾ ಜನ ಅನ್ಕೋಬಹುದು, ಬಟ್ ಈ ಸ್ಟಾಕ್ ತುಂಬಾ ಚೆನ್ನಾಗಿ ಡಿವಿಡೆಂಟ್ ಕೂಡ ಕೊಟ್ಟಿದೆ. ಸೊ 1.07% ಡಿವಿಡೆಂಟ್ ಈಲ್ಡ್ ಇದೆ. ರೀಸೆಂಟ್ ಆಗಿ ಅವರು ಅನೌನ್ಸ್ ಮಾಡಿದಂತ ನ್ಯೂಸ್ ಅಲ್ಲಿ 30 ಪೈಸಾ ಡಿವಿಡೆಂಟ್ ಅನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ ರೀಸೆಂಟ್ ಆಗಿ ಇವ್ರದ್ದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರೋ ಸಂದರ್ಭದಲ್ಲಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು ಹೆವಿ ಆಗಿದೆ, 39.2 ರುಪೀಸು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇರೋದು. ಸೊ 39 ರೂಪಾಯಿ ಅಕಸ್ಮಾತ್ ಏನಾದರೂ ಮೂಮೆಂಟಮ್ ಕೊಟ್ಟರೆ ಮೇಲೆ ಬರುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ ಇಂಟ್ರೆನ್ಸಿಕ್ ವ್ಯಾಲ್ಯೂ ತೋರಿಸ್ತಾ ಇದೆ. ಇನ್ನು ರಿಸರ್ವ್ಸ್ ಆಗಿ 6465 crores ಅನ್ನ ಇವರು ಇಟ್ಕೊಂಡಿದ್ದಾರೆ, ವಿಚ್ ಈಸ್
ಗುಡ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇರೋದು ಬ್ಯಾಂಕ್ಗೆ ಇರುವಂತಹ ಸಾಲ ಬಂದು 98,000 ಕೋಟಿ ಸಾಲ ಇದೆ. ಬಟ್ ಹಂತವಾಗಿ ಇವರು ಸಾಲನ ರಿಡ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಒಂದು ಅಡ್ವಾಂಟೇಜ್ ಅಂತಾನೆ ಕನ್ಸಿಡರ್ ಮಾಡಬಹುದು. ಇನ್ನು ಮಿಕ್ಕಿದ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಸ್ಗೆ ಸಾಲ ಅನ್ನೋದು ಕಾಮನ್ ಆಗಿ ಇದ್ದೇ ಇರುತ್ತೆ. ಇನ್ನು ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ 4 ಕ್ವಾರ್ಟರ್ದು ಚೆಕ್ ಮಾಡೋದಾದ್ರೆ ನೆಟ್ ಪ್ರಾಫಿಟ್ 2023 ಮಾರ್ಚ್ ಅಲ್ಲಿ 202 ಕೋಟಿ, ಅದಾದ್ಮೇಲೆ ಜೂನ್ 2023ರಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು 202 ಕೋಟಿ ಆಗಿದೆ. ಸೆಪ್ಟೆಂಬರ್ 2023ರಲ್ಲಿ 275 ಕೋಟಿ, ಡಿಸೆಂಬರ್ ಅಲ್ಲಿ 305 ಕೋಟಿ ಇದ್ರೆ ರೀಸೆಂಟ್ ಆಗಿ 288 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಇಲ್ಲಿ ನಾವು ನೋಡಬಹುದು ಪ್ರಾಫಿಟ್ ಕನ್ಸಿಸ್ಟೆನ್ಸಿ ಆಗಿದೆ. ಒಂದು ಕಾಲದಲ್ಲಿ ಲಾಸಸ್ ಅನ್ನ ಮಾಡ್ಕೊಳ್ತಾ ಇದ್ದಂತ ಕಂಪನಿ ಬರ್ತಾ ಬರ್ತಾ ಪ್ರಾಫಿಟ್ ಅನ್ನ ಮಾಡ್ತಾ ಹೋಗ್ತಾ ಇದೆ. ಅದೇ ರೀತಿ ಬರೋ ಅಂತ ದಿವಸದಲ್ಲಿ ಈ ಪ್ರಾಫಿಟ್ ಅನ್ನ ಇವರು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋದ್ರೆ ಫಂಡಮೆಂಟಲ್ಸ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಫಂಡಮೆಂಟಲ್ ಸ್ಟ್ರಾಂಗ್ ಆದ್ರೆ ಸ್ಟಾಕ್ ಮೇಲೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಇನ್ನು ಇಯರ್ ಆನ್ ಇಯರ್ ಪ್ರಾಫಿಟ್ ಅನ್ನ ನಾವು ಚೆಕ್ ಮಾಡೋದಾದ್ರೆ ಇಲ್ಲಿ ನಾವು ನೋಡಬಹುದು ಲಾಸ್ಟ್ 10 ವರ್ಷದ ಸಮ್ಮರಿಯನ್ನ ಚೆಕ್ ಮಾಡಿದ್ರೆ ಒಂದು ಕಾಲದಲ್ಲಿ ನೆಟ್ ಪ್ರಾಫಿಟ್ ಆಗಿ 2013ರಲ್ಲಿ 502 ಕೋಟಿ ಪ್ರಾಫಿಟ್ ಮಾಡಿತ್ತು. ಅದಾದ್ಮೇಲೆ ಮಾರ್ಚ್ 2024ಗೆ ಬರೋಷ್ಟರಲ್ಲಿ 1070 ಕೋಟಿ ಪ್ರಾಫಿಟ್ ಅನ್ನ ಇವರು ಮಾಡಿದ್ದಾರೆ. ಕೊನೆಯ 5 ವರ್ಷನ ನಾವು ಚೆಕ್ ಮಾಡೋದಾದ್ರೆ ಮಾರ್ಚ್ 2020ರಲ್ಲಿ 105 ಕೋಟಿ ಪ್ರಾಫಿಟ್, 2021ರಲ್ಲಿ 62 ಕೋಟಿ ಪ್ರಾಫಿಟ್, 2022ರಲ್ಲಿ ಕೇವಲ 45 ಕೋಟಿ ಪ್ರಾಫಿಟ್ ಮಾಡಿದ್ರೆ ಅದಾದ್ಮೇಲೆ 2023ಕ್ಕೆ 775 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಮಾರ್ಚ್ 2024ಕ್ಕೆ 1070 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಅಜಗಜಾಂತರ ವ್ಯತ್ಯಾಸ ಇದೆ ಇವರು ಮಾಡ್ತಾ ಇದ್ದಂತಹ ಪ್ರಾಫಿಟ್ಗೆ ಬಿಫೋರು ಮತ್ತೆ ಆಫ್ಟರು. ಅಂದ್ರೆ 2021ರಲ್ಲಿ 105 ಕೋಟಿ ಪ್ರಾಫಿಟ್ ಮಾಡಿದ್ರು, ಇವಾಗ 2024ಕ್ಕೆ 1070 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ, ವಿಚ್ ಈಸ್ ಆಲ್ಮೋಸ್ಟ್ 10 ವರ್ಷದಿಂದ ಹೈಯೆಸ್ಟ್ ಪ್ರಾಫಿಟ್ ಈ ವರ್ಷದಲ್ಲಿ ಇವರು ಪ್ರಾಫಿಟ್ ಮಾಡಿ ತೋರಿಸಿರೋದು. ಸೊ ಇನ್ನು ಈ ಸ್ಟಾಕ್ ವೀಕ್ನೆಸ್ ನೋಡಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡಿಕ್ಲೈನ್ ಆಗ್ತಾ ಇದೆ. ಅವರು ಆಪರೇಟಿಂಗ್ ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡೋದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಅದೇ ರೀತಿ ಇವಾಗ ತಾನೇ ಡಿಸ್ಕಸ್ ಮಾಡಿದ ಹಾಗೆ ಮ್ಯೂಚುವಲ್ ಫಂಡ್ಸ್ ಡಿಕ್ರೀಸ್ ಮಾಡಿದ್ದಾರೆ ತಮ್ಮ ಶೇರ್ ಹೋಲ್ಡಿಂಗ್ ಅನ್ನ. ಇನ್ನು ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ಈ ಸ್ಟಾಕ್ 36 ರುಪೀಸ್ ಇಂದ ಕರೆಕ್ಷನ್ ಮೋಡ್ಗೆ ಬಂದು ಅಟ್ ಪ್ರೆಸೆಂಟ್ 25 ರುಪೀಸ್ ಇಂದ ಬೌನ್ಸ್ ಬ್ಯಾಕ್ ಆಗಿರೋದು. ಇಲ್ಲಿ ನೀವು ನೋಡಬಹುದು ಪ್ರತಿ ಸಲ ಈ ರೇಂಜ್ ಅಲ್ಲಿ ಸ್ಟಾಕ್ ಬಂದಾಗ ಸ್ಟ್ರಾಂಗ್ ಆಗಿ ಮೇಲೆ ಹೋಗ್ತಾ ಇದೆ. ಅರೌಂಡ್ 27 ರುಪೀಸ್ ಟು 25 ರುಪೀಸ್ ರೇಂಜ್ ಏನಿದೆ ಇದು ದೊಡ್ಡ ಸಪೋರ್ಟ್ ಝೋನ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಏರಿಯಾ ಅಂತ ಹೇಳ್ಬೋದು ಸೌತ್ ಇಂಡಿಯನ್ ಬ್ಯಾಂಕ್ಗೆ. ಅದೇ ರೀತಿ ಸ್ಟಾಕ್ ರಿಜೆಕ್ಷನ್ ಆಗ್ತಾ ಇರುವಂತಹ ಏರಿಯಾ ಬಂದು 32 ರುಪೀಸ್ ಆಗಿದೆ. ಈ ಪ್ಲೇಸ್ಗೆ ಬಂದಾಗ ಪ್ರತಿ ಸಲ ಸ್ಟಾಕ್ ಅಲ್ಲಿ ಒಂದು ರಿವರ್ಸಲ್ ರಿಜೆಕ್ಷನ್ ಕಾಣಿಸ್ತಾ ಇರೋದ್ರಿಂದ 32 ರುಪೀಸ್ ಅನ್ನ ನಮಗೆ ಅಟ್ ಪ್ರೆಸೆಂಟ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಇಲ್ಲೇನಾದ್ರೂ ಸ್ಟಾಕು ಒಂದು ಒಳ್ಳೆ ಮೂಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ವಾಲ್ಯೂಮ್ಸ್ ಇನ್ಕ್ರೀಸ್ ಆದ್ರೆ ನೆಕ್ಸ್ಟ್ ನಾವು ಈ ಸ್ಟಾಕ್ ಅನ್ನ ಅಗೇನ್ ಇದರ ಆಲ್ ಟೈಮ್ ಹೈ 36 ರುಪೀಸ್ ಅಲ್ಲಿ ನಾವು ನೋಡಬಹುದು. ಸೊ 36 ರುಪೀಸ್ ನ ಈ ಸ್ಟಾಕ್ ಏನಾದ್ರೂ ಬ್ರೇಕ್ ಮಾಡಿದ್ರೆ ಅಗೇನ್ ಒಂದೊಳ್ಳೆ ಬುಲ್ಲಿಶ್ ರ್ಯಾಲಿಯನ್ನ ನಾವು ನೋಡೋದಿಕ್ಕೆ ಖಂಡಿತ ಸಿಕ್ಕೇ ಸಿಗತ್ತೆ. ಸೊ ಇದು ಸೌತ್ ಇಂಡಿಯನ್ ಬ್ಯಾಂಕ್ ಕಂಪ್ಲೀಟ್ ಅನಾಲಿಸಿಸ್ ಆಗಿರುತ್ತೆ. ಓಪಿ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇಷ್ಟೆಲ್ಲ ಎಫರ್ಟ್ಗೆ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿ. ನಮಸ್ತೆ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಕರ್ನಾಟಕ.